SSLC ರಿಸಲ್ಟ್ 2025 ಪರೀಕ್ಷೆಯನ್ನು ಬರೆದು ರಿಸಲ್ಟ್ಗಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ಮೇ ಮೊದಲ ವಾರ ಅಂದರೆ ಈ ವಾರದಲ್ಲಿ ನಿಮಗೆ ಪರೀಕ್ಷಾ ರಿಸಲ್ಟನ್ನು ನೀಡುವಂತಹ ಒಂದು ಮಾಹಿತಿಯನ್ನು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನೀಡಿದೆ. ಅಂದರೆ ಮೇ ಮೊದಲನೇ ವಾರದಲ್ಲಿ ಮೇ 3ನೇ ತಾರೀಕು ಪರೀಕ್ಷೆಯ ಒಂದು ರಿಸಲ್ಟ್ ನಿಮಗೆ ಅನೌನ್ಸ್ ಆಗಲಿದೆ. ನಂತರ ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡಿದೆ. ಈ ಬಾರಿಯಲ್ಲಿ ಗ್ರೇಸ್ ಅಂಕಗಳು ನೀಡಬಹುದೇ? ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮೊದಲಿಗೆ ಈ ಪರೀಕ್ಷಾ ಫಲಿತಾಂಶವನ್ನು ನೋಡೋದಕ್ಕೆ ನೀವು ಈ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿದೆ krresults.nic.in. ಈ ವೆಬ್ಸೈಟ್ನಲ್ಲಿ ಹೋದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ದ್ವಿತೀಯ PUC ಪರೀಕ್ಷೆ 1ರ ಒಂದು ಫಲಿತಾಂಶ ಪ್ರಕಟಣೆ ಕಾಣ್ತಾ ಇರುತ್ತೆ, ಲಿಂಕ್ ಇರುತ್ತೆ. ಇಲ್ಲಿ SSLC ರಿಸಲ್ಟ್ ಅನೌನ್ಸ್ ಆದ ಕೂಡಲೇ ಇಲ್ಲಿ ನಿಮಗೆ SSLC ರಿಸಲ್ಟ್ ಲಿಂಕ್ ಬರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ನೀವು ರಿಸಲ್ಟ್ಸನ್ನು ನೋಡಬಹುದಾಗಿರುತ್ತೆ. ಇದು ಮೇ 3ನೇ ತಾರೀಕು ಬರುವ ಸಂಭವ ಹೆಚ್ಚಾಗಿದೆ. ಈ ರಿಸಲ್ಟನ್ನು ನೋಡ್ಕೋಬಹುದು. ಅದಾದರೆ ಕೆಲವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದು ಡೌಟ್ ಇದೆ, ಏನಪ್ಪ ಈ ಬಾರಿ ಪರೀಕ್ಷೆಯಲ್ಲಿ ಗ್ರೇಸ್ ಅಂಕಗಳು ನೀಡ್ತಾರೆಯೇ? ಅದಕ್ಕೆ ಇಲ್ಲಿ ಸಂಪೂರ್ಣವಾದಂತಹ ಒಂದು ಉತ್ತರ ಇಲ್ಲಿದೆ. 2024ನೇ ಸಾಲಿನ ಫಲಿತಾಂಶದಲ್ಲಿ ಪರೀಕ್ಷೆ 1ರ ಫಲಿತಾಂಶದಲ್ಲಿ ಹಲವಷ್ಟು ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಪಡೆದಿದ್ದರು. ಅದಕ್ಕಾಗಿ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿತ್ತು. ಅಂದರೆ ಇಲ್ಲಿ 8-10 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ 20ರಷ್ಟು ಗ್ರೇಸ್ ಮಾರ್ಕ್ಸ್ಗಳನ್ನು ನೀಡಲಾಗಿತ್ತು. ನಂತರ ಈ ಒಂದು ಗ್ರೇಸ್ ಮಾರ್ಕ್ಸ್ 20ರಿಂದ 10ಕ್ಕೆ ಇಳಿಕೆ ಮಾಡಿದ್ದಾರೆ ಹೊರತು ಅಲ್ಲಿ ಕೂಡ ಒಂದು ನಿಬಂಧನೆಯನ್ನು ಇಟ್ಟಿದ್ದಾರೆ. ಈ ವರ್ಷವೂ ಸಹ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುವಂತಹ ಒಂದು ಸಾಧ್ಯತೆ ಇದೆ. ಆದರೆ ಇಲ್ಲಿ ಆ ವಿದ್ಯಾರ್ಥಿಗಳು ಆ ಗ್ರೇಸ್ ಅಂಕಗಳನ್ನು ಪಡೆಯಬೇಕಾದರೆ ಒಂದು ಮಾನದಂಡವನ್ನು ಇಲಾಖೆ ಕಡೆಯಿಂದ ಸೂಚಿಸಲಾಗಿದೆ. ಆ ಮಾನದಂಡ ಏನು ಅಂತ ನಾವು ನೋಡ್ತಾ ಹೋದಲ್ಲಿ ಈ ಬಾರಿ 2024ರ ಪರೀಕ್ಷೆ 1ರಂತೆ ನಿಮಗೆ 20% ಗ್ರೇಸ್ ಅಂಕಗಳನ್ನು ನೀಡೋದಿಲ್ಲ. ಆದರೆ 2025ರ ಈ ಒಂದು ಪರೀಕ್ಷೆಗೆ ಗ್ರೇಸ್ ಅಂಕಗಳನ್ನು ಯಾವ ರೀತಿ ನೀಡ್ತಾ ಇದ್ದಾರೆ ಎಂದಾಗ ಇಲ್ಲಿ ಈ ವಿದ್ಯಾರ್ಥಿಗಳಿಗೆ 10% ಗ್ರೇಸ್ ಮಾರ್ಕ್ಸ್ ಸಿಗುವ ಸಾಧ್ಯತೆ ಇದೆ. ಅದು ಎಂತಹ ವಿದ್ಯಾರ್ಥಿಗಳಿಗೆ ಎಂದರೆ ಆ ಪರೀಕ್ಷೆಯಲ್ಲಿ ಅವರು ಪ್ರಥಮ ಭಾಷೆ ಕನ್ನಡ ಅಥವಾ ಪ್ರಥಮ ಭಾಷೆ ಇಂಗ್ಲೀಷ್ನಲ್ಲಿ 35 ಅಂಕಗಳನ್ನು ಪಡೆದಿರಲೇಬೇಕು. ನಂತರ ಉಳಿದ ವಿಷಯಗಳಲ್ಲಿ ಅವರು 119 ಅಂಕಗಳನ್ನು ದಾಟಿರಬೇಕು. ಅಂದರೆ 35 ಅಂಕಗಳು ಪ್ರಥಮ ಭಾಷೆಯಲ್ಲಿ ಪಡೆದಿರಬೇಕು. ಉಳಿದಂತಹ 5 ವಿಷಯಗಳಲ್ಲಿ ಅವರು 28ಕ್ಕಿಂತ ಹೆಚ್ಚು ಬಂದು 219 ಅಂಕಗಳನ್ನು ದಾಟಬೇಕಾಗತ್ತೆ. ಈ ರೀತಿ ಇರುವಾಗ ಪ್ರಥಮ ಭಾಷೆಯಲ್ಲಿ 35 ಅಂಕಗಳನ್ನು ಪಡೆದು 3 ವಿಷಯಗಳಲ್ಲಿ 35, 40, 50 ಈ ಥರ ಅಂಕಗಳನ್ನು ಪಡೆದು ಕೇವಲ 2 ವಿಷಯಗಳಲ್ಲಿ ಅಥವಾ 3 ವಿಷಯಗಳಲ್ಲಿ ಏನಾದರೂ 28ಕ್ಕಿಂತ ಕಡಿಮೆ ಇರತಕ್ಕಂತಹ ವಿದ್ಯಾರ್ಥಿಗಳು, ಅಂದರೆ ಕೆಲವೇ 2 ವಿಷಯಗಳಲ್ಲಿ ಕಡಿಮೆ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ 10% ಗ್ರೇಸ್ ಅಂಕಗಳನ್ನು ನೀಡ್ತಕ್ಕಂತಹ ಒಂದು ಸೂಚನೆಯನ್ನು ನೀಡಲಾಗಿದೆ. ಅಂದರೆ ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ನೀವು ಬರೆದಿರ್ತಕ್ಕಂತಹ ಪ್ರಥಮ ಭಾಷೆಯಲ್ಲಿ 35 ಅಂಕಗಳನ್ನು ಪಡೆದಿರಬೇಕು. ಉಳಿದಿರ್ತಕ್ಕಂಥ ವಿಷಯಗಳಲ್ಲಿ ನೀವು ಒಟ್ಟಾರೆ ಸೇರಿ 219 ದಾಟಿದರೆ ಆ ಸಮಯದಲ್ಲಿ 2 ಅಥವಾ 3 ವಿಷಯಗಳಲ್ಲಿ ಏನಾದರೂ ನಿಮಗೆ ಕಡಿಮೆ ಅಂಕಗಳು 28ಕ್ಕಿಂತ ಕಡಿಮೆ ಬರುತ್ತಿದ್ದರೆ ಆಗ ಆ ಒಂದು ಬಂದಿರುವ ಅಂಕಗಳು ಮತ್ತು ಇಂಟರ್ನಲ್ ಮಾರ್ಕ್ಸ್ 35ಕ್ಕಿಂತ ಹೆಚ್ಚು ಬರ್ತಾ ಇದ್ದಾಗ ಅಂತಹ ವಿದ್ಯಾರ್ಥಿಗಳಿಗೆ 10ರಷ್ಟು ಗ್ರೇಸ್ ಅಂಕಗಳನ್ನು ನೀಡಿ ಅವರನ್ನು ಉತ್ತೀರ್ಣ ಪಾಸ್ ಮಾಡುವಂತಹ ಒಂದು ಮಾನದಂಡವನ್ನು ತಿಳಿಸಲಾಗಿರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ, ನಿಮಗೆ ಉತ್ತಮ ಅಂಕಗಳು ಬರಲಿದೆ. ಆದರೆ ಕೆಲವು ವಿದ್ಯಾರ್ಥಿಗಳು ಈ ರೀತಿಯ ಒಂದು ಸಿಚುವೇಷನಲ್ಲಿ ಪ್ರಥಮ ಭಾಷೆಯಲ್ಲಿ 35 ಅಂಕಗಳಿಗಿಂತ ಹೆಚ್ಚು ಬಂದಿದ್ದು, ಉಳಿದಿರ್ತಕ್ಕಂಥ 5 ವಿಷಯಗಳಲ್ಲಿ ಒಂದು 3 ವಿಷಯಗಳಲ್ಲಿ 40-50ಕ್ಕಿಂತ ಹೆಚ್ಚು ಬಂದು ಯಾವುದಾದ್ರೂ 2 ಅಥವಾ 3 ವಿಷಯಗಳಲ್ಲಿ 28ಕ್ಕಿಂತ ಕಡಿಮೆ 20, 21, 22 ಈ ರೀತಿ ಬಂದಿದ್ದಾಗ ಅವರು 219 ಟೋಟಲ್ ಮಾರ್ಕ್ಸನ್ನು ದಾಟಿದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಕಡಿಮೆ ಬಂದಿರತಕ್ಕಂತಹ ಸಬ್ಜೆಕ್ಟಿಗೆ 10ರಷ್ಟು ಗ್ರೇಸ್ ಅಂಕಗಳನ್ನು ನೀಡುವಂತಹ ಒಂದು ಮಾನದಂಡಗಳನ್ನು ಇಲಾಖೆ ತಿಳಿಸಿರುತ್ತೆ, ಆ ಸಂಭವ ಇರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ ಈ ಪರೀಕ್ಷಾ ಫಲಿತಾಂಶಕ್ಕೆ ವೆಯ್ಟ್ ಮಾಡೋಣ. ಇನ್ನು ಕೆಲವೇ ದಿನಗಳಲ್ಲಿ ಪರೀಕ್ಷಾ ಫಲಿತಾಂಶ ಬರಲಿದೆ. ಆದ್ದರಿಂದ ಈ ಯಾರು 1-2 ಸಬ್ಜೆಕ್ಟಲ್ಲಿ ಕಡಿಮೆ ಬಂದಿರುತ್ತೋ ಅಂತಹ ವಿದ್ಯಾರ್ಥಿಗಳಿಗೆ 10% ಗ್ರೇಸ್ ಅಂಕಗಳು ನೀಡುವ ಸಾಧ್ಯತೆಯೂ ಸಹ ಇರುತ್ತೆ ಅಂತ ಹೇಳ್ತಾ ಮೇ 3ರಂದು ಈ ಒಂದು ಪರೀಕ್ಷಾ ರಿಸಲ್ಟ್ ಬರ್ಬೋದು ಅಥವಾ
ಈ ವಾರದಲ್ಲಿ ಖಂಡಿತವಾಗಲೂ ರಿಸಲ್ಟ್ ಬರುತ್ತೆ. 10ನೇ ತರಗತಿ ರಿಸಲ್ಟ್ಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ನಿಮ್ಮ ಎಲ್ಲರಿಗೂ ಸಹ ನಿಮ್ಮ ಒಂದು SLC ರಿಸಲ್ಟ್ಗೆ ಆಲ್ ದ ಬೆಸ್ಟನ್ನು ತಿಳಿಸ್ತೇನೆ. ಹಾಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಯಾರಿಗೆ ಸಿಗುತ್ತೆ ಅನ್ನೋದನ್ನು ಸಹ ತಿಳಿಸಿದ್ದೇನೆ. 219 ಟೋಟಲ್ ಮಾರ್ಕ್ಸ್ ಇರಬೇಕು. ಪ್ರಥಮ ಭಾಷೆಯಲ್ಲಿ 35ಕ್ಕಿಂತ ಹೆಚ್ಚಾಗಿರಬೇಕು. 2 ಅಥವಾ 3 ವಿಷಯಗಳಲ್ಲಿ ಕಡಿಮೆ ಅಂಕಗಳಿದ್ದರೆ ಆ ಒಂದು ವಿಷಯಗಳಿಗೆ ಮಾತ್ರವೇ ಗ್ರೇಸ್ ಅಂಕಗಳನ್ನು ನೀಡಬಹುದು ಅಂತಕ್ಕಂತಹ ಒಂದು ವಿಶ್ವಾಸದೊಂದಿಗೆ ಈ ಒಂದು ರಿಸಲ್ಟನ್ನು ನೋಡೋಣ ಅಂತ ತಿಳಿಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್.